ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಉತ್ತರಾರ್ಧದಲ್ಲಿ ದಶಾಶ್ವಮೇಧ ವರ್ಣನವೆಂಬ 52ನೆಯ ಅಧ್ಯಾಯಕ್ಕೆ ಸ್ವಾಗತ. ಸ್ಕಂದನು ಹೇಳುತ್ತಾನೆ: ಅಗಸ್ತ್ಯ ಮುನಿಯೇ, ಇಂತು ಸೂರ್ಯದೇವನು 3 ಲೋಕದ ನಿವಾಸಿಗಳಿಗೂ ಮೋಹವನ್ನು ಉಂಟು ಮಾಡುವ ಕಾಶಿ ಕ್ಷೇತ್ರಕ್ಕೆ ಹೋಗಿ ಬಹುಕಾಲವಾದರೂ ಹಿಂತಿರುಗದಿರಲು ಇತ್ತ ಮಂದರ ಪರ್ವತದಲ್ಲಿ ವಾಸಿಸುತ್ತಿದ್ದ ಮಹೇಶ್ವರನು ಪುನಃ ದೀರ್ಘವೂ ಮಹತ್ತರವೂ ಆದ ಚಿಂತೆಗೊಳಗಾದನು. ಇಂದಿನವರೆಗೂ ಯೋಗಿನಿಯರೂ ಹಿಂದಕ್ಕೆ ಬರಲಿಲ್ಲ, ಸೂರ್ಯನು ಎಲ್ಲಿಯವರೆಗೆ ಬರಲಿಲ್ಲ. ನನಗೆ ಪ್ರಿಯವಾದ ಕಾಶಿಯಲ್ಲಿ ವಾಸವು ವಿಚಿತ್ರ, ಫಲಪ್ರದವೂ ಅತ್ಯಂತ ದುರ್ಲಭವೂ ಆಗಿರುವುದು. ಇದರಲ್ಲಿ ಆಶ್ಚರ್ಯವು ತಾನೇ ಏನಿರುವುದು? ಈ ವಾರಾಣಸಿಯು ಅಪಪ್ರಭಾವದಿಂದ ಏಕಾಗ್ರಗೊಳಿಸಿದ ನನ್ನ ಮನಸ್ಸನ್ನು ಕೂಡ ಚಾಂಚಲ್ಯಯುತವನ್ನಾಗಿ ಮಾಡುತ್ತಿರುವುದು ಎಂದ ಮೇಲೆ ಈ ವಿಷಯದಲ್ಲಿ ಇತರ ದೇವತೆಗಳು ಕೂಡ ಎಷ್ಟು ಮಾತ್ರದವರು? 3 ಲೋಕಗಳನ್ನು ಜಯಿಸುವ ವೈಭವದಿಂದ ಕೂಡಿದ ಮನ್ಮಥನನ್ನು ನಾನು ಕೇವಲ ದೃಷ್ಟಿಪಾತದಿಂದಲೇ ಸುಟ್ಟು ಹಾಕಿದೆನು. ಆದರೆ ಕಾಮವೈರಿಯಾದ ನನ್ನನ್ನು ಕಾಶಿ ಕ್ಷೇತ್ರದ ಅಭಿಲಾಷೆಯು ಮಾತ್ರ ಬಹುವಿಧವಾಗಿ ಪೀಡಿಸುತ್ತಿರುವುದು ಆಶ್ಚರ್ಯಕರವೇ ಆಗಿರುವುದು. ಕಾಶಿ ಕ್ಷೇತ್ರದ ವಿಚಾರವನ್ನು ತಿಳಿದುಕೊಳ್ಳಲು ಇಲ್ಲಿಂದ ಮತ್ತೆ ಯಾರನ್ನು ಕಳುಹಲಿ? ಅಲ್ಲಿನ ವಿದ್ಯಮಾನಗಳನ್ನು ತಿಳಿಸಲು ಯಾವನು ತಾನೇ ನಿಪುಣನಾಗಿರುವನು? ಪ್ರಕೃತದಲ್ಲಿ ಚತುರ್ಮುಖನಾದ ಬ್ರಹ್ಮನೇ ಉತ್ತಮ ದೂತನೆಂದು ತೋರುತ್ತಿರುವುದು. ಇಂತೆಂದು ಯೋಚಿಸಿ ಉಚಿತ ಮರ್ಯಾದೆಗಳೊಡನೆ ಬ್ರಹ್ಮದೇವನನ್ನು ಬರಮಾಡಿಕೊಂಡು ಸಮೀಪದಲ್ಲಿ ಕುಳ್ಳಿರಿಸಿ ನೀಲಕಂಠನು ಆತನಿಗೆ ಹೇಳತೊಡಗಿದನು: ಎಲೈ ಕಮಲೋದ್ಭವನೇ, ಕಾಶಿ ಕ್ಷೇತ್ರದ ವೃತ್ತಾಂತಗಳನ್ನು ತಿಳಿದು ಬರಲು ಮೊದಲು ಯೋಗಿನಿಯರನ್ನು ಕಳುಹಿಸಿದೆನು. ಬಳಿಕ ಸೂರ್ಯನು ಹೋದನು. ಅವನಾಗಲಿ ಅಂದರೆ ಯೋಗಿನಿಯರಾಗಲಿ ಸೂರ್ಯನಾಗಲಿ ಇಂದಿನವರೆಗೂ ಕಾಶಿ ಕ್ಷೇತ್ರದಿಂದ ಹಿಂದಿರುಗಲಿಲ್ಲವು. ಅಯ್ಯ ಲೋಕಜನಕನೇ, ಆ ಕಾಶಿಯು ನನ್ನ ಮನಸ್ಸಿನಲ್ಲಿಯೂ ಅತ್ಯಂತ ಕುತೂಹಲವನ್ನು ಉಂಟು ಮಾಡುತ್ತಿರುವುದು. ಇಂದ್ರಿಯ ಲೋಲುಪರಾದ ಪ್ರಾಕೃತ ಜನರು ಒಬ್ಬನೊಬ್ಬ ಸುಂದರಿಯಾದ ಸ್ತ್ರೀಯ ಮೋಹಕ್ಕೆ ಒಳಗಾಗುವಂತೆ ನಾನು ಕಾಶಿಗಾಗಿ ಅಭಿಲಷಿಸುತ್ತಿರುವೆನು. ಸುಂದರಗಳಾದ ತಪ್ಪಲುಗಳಿಂದ ಕೂಡಿದುದಾದರೂ ಈ ಮಂದರ ಪರ್ವತದಲ್ಲಿ ವಿಶೇಷವಾದ ಅಭಿರುಚಿ ಇರುವುದಿಲ್ಲ. ಕಲ್ಮಶಯುಕ್ತವೂ ತುಚ್ಛವೂ ಆದ ನೀಚ ಜಲಾಶಯದಲ್ಲಿ ಮೊಸಳೆಗೆ ಎಂದೂ ಪ್ರೀತಿಯಿಲ್ಲವಷ್ಟೇ. ಈ ಕಾಶಿ ಕ್ಷೇತ್ರದ ಅಗಲಿಕೆಯಿಂದ ಉಂಟಾದ ವ್ಯಥೆಯು ನನ್ನನ್ನು ಎಷ್ಟು ಬಾಧಿಸುತ್ತಿರುವುದೋ ಅಷ್ಟರ ಮಟ್ಟಿಗೆ ಪೂರ್ವದಲ್ಲಿ ಹಾಲಾಹಲ ವಿಷವನ್ನು ಪಾನ ಮಾಡಿದ ಸಂತಾಪವು ಬಾಧೆಗೊಳಿಸಲಿಲ್ಲ. ಶೀತಕಿರಣನಾದ ಚಂದ್ರನು ನನ್ನ ತಲೆಯ ಮೇಲೆ ಕುಳಿತು ತನ್ನ ಅಮೃತವನ್ನು ಸುರಿಸುತ್ತಿದ್ದರೂ ಕಾಶಿ ಕ್ಷೇತ್ರದ ವಿರಹದಿಂದ ಉಂಟಾದ ತಾಪವನ್ನು ಶಮನ ಮಾಡಲು ಸಮರ್ಥನಾಗಿಲ್ಲವು. ಬ್ರಹ್ಮನೇ, ನೀನು ಪೂಜ್ಯತಮರಲ್ಲಿ ಅಗ್ರಗಣ್ಯನಾಗಿರುವೆ, ಮಹಾಪ್ರಾಜ್ಞನೂ ಆಗಿರುವೆ. ಆದುದರಿಂದ ನನ್ನ ಕಾರ್ಯವನ್ನು ನೀನೇ ನೆರವೇರಿಸಬೇಕು. ಶೀಘ್ರವಾಗಿ ಇಲ್ಲಿಂದ ಕಾಶಿಗೆ ಹೋಗಿ ನನ್ನ ಅಭಿಪ್ರಾಯದ ಸಾಧನೆಗಾಗಿ ಪ್ರಯತ್ನವನ್ನು ಮಾಡಬೇಕು. ಚತುರ್ಮುಖನೇ, ನಾನು ಕಾಶಿಯನ್ನು ಬಿಟ್ಟು ಬಂದುದಕ್ಕೆ ಕಾರಣವನ್ನು ನೀನು ಆದ್ಯಂತವಾಗಿ ತಿಳಿದಿರುವೆ. ಎಂತಹ ಮೂಢನು ಕಾಶಿಯನ್ನೊಮ್ಮೆ ಸೇರಿದ ಮೇಲೆ ಬಿಟ್ಟು ಬರಲಾರನೆಂದ ಮೇಲೆ ಆ ಕ್ಷೇತ್ರದ ಮಹಾತ್ಮ್ಯದ ಕಿಂಚಿದಂಶವನ್ನು ತಿಳಿದವರ ವಿಷಯವನ್ನು ಹೇಳಲೇಕೆ? ನನ್ನ ಮಾಯಾ ಶಕ್ತಿಯ ಸಹಾಯದಿಂದ ಹಿಂದೆ ಕಾಶಿಗೆ ಏಕೆ ಹೋಗಬಾರದೆಂದು ನೀನು ಕೇಳಬಹುದು. ಆದರೆ ಸ್ವಧರ್ಮದಲ್ಲಿ ನಿರತನಾಗಿರುವ ದಿವೋದಾಸನ ರಾಜ್ಯಭಾರವನ್ನು ಉಲ್ಲಂಘನೆ ಮಾಡಲು ನನಗೆ ಅಭಿಲಾಷೆ ಇರುವುದಿಲ್ಲವು. ವಿಧಾತೃವೆ, ನೀನೇ ಸಕಲ ಪ್ರಪಂಚ ವ್ಯಾಪಾರಗಳನ್ನು ನಡೆಸುವವನಾಗಿರುವುದರಿಂದ ನಿನಗೆ ಹೀಗೆ ಮಾಡು ಹಾಗೆ ಮಾಡು ಎಂದು ಹೇಳುವುದೇ ವ್ಯರ್ಥವಾಗಿರುವುದು. ಇನ್ನು ಹೊರಡು, ನಿನಗೆ ಮಂಗಳವಾಗಲಿ, ದಾರಿಯು ನಿನಗೆ ಸುಖಮಯವಾಗಿ ಪರಿಣಮಿಸಲಿ. ಇಂತೆಂದ ಮಹಾದೇವನ ಅನುಜ್ಞೆಯನ್ನು ಶಿರಸಾವಹಿಸಿ ಆ ಬ್ರಹ್ಮದೇವನು ಸಂತೋಷದಿಂದ ವಾರಾಣಸಿ ಕ್ಷೇತ್ರವನ್ನು ಕುರಿತು ಪ್ರಯಾಣ ಮಾಡಿದನು. ಕಮಲಾಸರನಾದ ಆತನು ಶ್ವೇತವರ್ಣದ ಸಂಶಯಾನವನ್ನೇರಿ ಬರುತ್ತಾ ಜಾಗ್ರತೆಯಾಗಿಯೇ ವಾರಾಣಸಿ ಪುರಿಯನ್ನು ಸೇರಿ ಆ ಉತ್ತಮ ಕ್ಷೇತ್ರದ ದರ್ಶನ ಮಾತ್ರದಿಂದಲೇ ತಾನು ಕೃತಕೃತ್ಯನಾದಂತೆ ಯೋಚಿಸಿಕೊಂಡನು. ಕಾಶಿ ಕ್ಷೇತ್ರದ ಸಮಾಗಮದಿಂದಲೇ ನನ್ನ ಹಂಸಯಾನದ ಸಫಲತೆಯು ಇಂದಿಗೆ ಸಮಗ್ರವಾಯಿತು. ಈ ಕ್ಷೇತ್ರದ ದರ್ಶನವನ್ನು ಪಡೆಯ ಬಯಸುವವರಿಗೆ ಅಡಿಗಡಿಗೂ ಅನೇಕ ವಿಘ್ನಗಳು ಸಂಭವಿಸುತ್ತಿರುವವೆಂದು ಹೇಳುತ್ತಿರುವರಲ್ಲವೇ? ಇಂದಿಗೆ ನನ್ನ ನೇತ್ರಗಳಿಗೆ ಸಂಬಂಧಪಟ್ಟುದರಿಂದ ದೃಶಿರ್ ಪ್ರೇಕ್ಷಣೆ ಎಂಬ ವ್ಯಾಕರಣ ಧಾತುವು ಸಾರ್ಥಕತೆಯನ್ನು ಪಡೆಯಿತು. ಇಂದಿಗೆ ಈ ಆನಂದ ವಾಟಿಕೆ ಎಂಬ ಕಾಶಿಯು ನನ್ನ ನೇತ್ರ ಪಥಕ್ಕೆ ಸ್ಪಷ್ಟವಾಗಿ ಗೋಚರವಾಯಿತು. ಈ ಕ್ಷೇತ್ರವನ್ನು ಸ್ವರ್ಗಲೋಕದಿಂದ ಅವತರಿಸಿದ ಗಂಗೆಯೇ ಸ್ವತಃ ತನ್ನ ನೀರಿನಿಂದ ಪಾವನಗೊಳಿಸುತ್ತಿರುವಳು. ಇಲ್ಲಿರುವ ವೃಕ್ಷಗಳೆಲ್ಲವೂ ಸಚ್ಚಿದಾನಂದ ಸ್ವರೂಪವುಳ್ಳವುಗಳಾಗಿರುವವು. ಇಲ್ಲಿ ವಾಸ ಮಾಡುವ ಜನರೂ ಸಹ ಆನಂದ ಭರಿತರಾಗಿಯೇ ಇರುವರು.
ಕಾಶಿ ಕ್ಷೇತ್ರವನ್ನು ಪ್ರವೇಶ ಮಾಡಲು ಇತರ ಪ್ರದೇಶಗಳಲ್ಲಿ ಬೆಳೆದ ಫಲಗಳು ಆನಂದದಾಯಕಗಳಾಗುವವು. ಈ ಕಾಶಿಯು ಯಾವಾಗಲೂ ಆನಂದ ಭೂಮಿಯೇ ಆಗಿರುವುದು. ಇಲ್ಲಿ ನೆಲೆಸಿರುವ ವಿಶ್ವೇಶ್ವರನು ಸಕಲರಿಗೂ ಆನಂದವನ್ನೇ ಉಂಟು ಮಾಡುತ್ತಿರುವನು. ಆದುದರಿಂದ ಈ ವಾರಾಣಸಿಯಲ್ಲಿ ಸಕಲ ಜಂತುಗಳು ಆನಂದಮಯ ಸ್ವರೂಪವುಳ್ಳವುಗಳಾಗಿಯೇ ತೋರುತ್ತಿರುವವು. ಯಾವ ಪುಣ್ಯ ಪುರುಷನ ಚರಣ ದ್ವಂದ್ವಗಳು ಲೋಕೇಶ್ವರನ ನೆಲಮನೆಯಾದ ಈ ಕ್ಷೇತ್ರದ ಭೂಮಿಯನ್ನು ಸುತ್ತುತ್ತಿರುವವೋ ಆ ಪಾದಗಳೇ ನಿಜವಾಗಿಯೂ ಸಂಚಾರ ಕ್ರಮವನ್ನು ತಿಳಿದುಕೊಂಡಿರುವವು. ಈ ಲೋಕದಲ್ಲಿ ಶ್ರವಣ ತತ್ಪರರಾದ ಮಹಾತ್ಮರ ಯಾವ ಶ್ರೋತ್ರೇಂದ್ರಿಯಗಳು ಕಾಶಿ ಕ್ಷೇತ್ರದ ಮಹಾತ್ಮ್ಯವನ್ನು ಪದೇ ಪದೇ ಕೇಳುತ್ತಿರುವವು, ಬಹುಶ್ರುತಗಳಾದ ಆ ಶ್ರವಣಗಳೇ ಕೇಳುವುದನ್ನು ಕಲಿತಿರುವವೆಂದು ಹೇಳಬೇಕು. ಸಕಲ ಮಾನವರಿಗೂ ಪ್ರಾಪ್ಯೈಕ ದೇಶವಾದ ಈ ಕಾಶಿಯನ್ನು ಯಾವ ಮನೋಯೋಗಿಗಳ ಮನಸ್ಸು ಲಕ್ಷ್ಯವನ್ನಾಗಿ ಮಾಡಿಕೊಂಡಿರುವುದೋ ಆ ಮನಸ್ಸೇ ನಿಜವಾದ ಧ್ಯಾನಕ್ಕೆ ಯೋಗ್ಯವಾದುದು. ಬುದ್ಧಿವಂತರು ಸತ್ಪುರುಷರು ಆದ ಯಾವ ಭಕ್ತೋತ್ತಮರ ಬುದ್ಧಿಯಲ್ಲಿ ಈ ಪ್ರದೇಶವೇ ಪರಮೇಶ್ವರನಿಗೆ ಶಾಶ್ವತ ನಿವಾಸವೆಂಬ ನಿಶ್ಚಯ ಜ್ಞಾನವು ಉತ್ಪನ್ನವಾಗಿರುವುದು, ಆ ಬುದ್ಧಿಯೇ ಸಕಲವನ್ನು ತಿಳಿಯಲು ಸಾಮರ್ಥ್ಯವುಳ್ಳದ್ದಾಗಿರುವುದು. ಗಾಳಿಯ ಸೆಳೆತಕ್ಕೆ ಸಿಕ್ಕಿ ಕಾಶಿ ಪ್ರದೇಶದಲ್ಲಿ ಬಂದು ಆಕಸ್ಮಿಕವಾಗಿ ಬೀಳುವ ಹುಲ್ಲು ಕಡ್ಡಿಗಳೂ ಧಾನ್ಯ ಕಣಗಳು ಸರ್ವೋತ್ತಮಗಳೆನಿಸುವವೇ ಹೊರತು ಕಾಶಿಯ ದರ್ಶನವನ್ನು ಮಾಡದಿರುವ ಮನುಷ್ಯರು ಕೂಡ ನಿಕೃಷ್ಟರೇ ಆಗಿರುವರು. ಇಂದಿಗೆ 2 ಪರಾರ್ಧಗಳ ಪರಿಮಿತಿಯಿಂದ ಕೂಡಿದ ನನ್ನ ಆಯುಷ್ಯವು ಸಾಫಲ್ಯವನ್ನು ಹೊಂದಿತು. ಆ ದೀರ್ಘಾಯುಸ್ಸಿನ ಪರಿಣಾಮವಾಗಿಯೇ ಇತರರಿಗೆ ದುಷ್ಪ್ರಾಪ್ಯವಾದ ಕಾಶಿ ಕ್ಷೇತ್ರವು ನನಗೆ ಲಭ್ಯವಾಯಿತು. ಆಹಾ, ನನ್ನ ಧರ್ಮದ ಸಂಚಯವನ್ನು ಸೌಭಾಗ್ಯದ ಹಿರಿಮೆಯನ್ನು ಎಷ್ಟೆಂದು ವರ್ಣಿಸಲಿ. ಬಹುಕಾಲದಿಂದ ಮನಸ್ಸಿನಲ್ಲಿಯೇ ಬಯಸಲ್ಪಡುತ್ತಿದ್ದ ಈ ಕಾಶಿ ಕ್ಷೇತ್ರವನ್ನು ಇಂದು ನಾನು ಸಾಕ್ಷಾತ್ತಾಗಿಯೇ ನೋಡುವ ಪುಣ್ಯ ಒದಗಿತು. ಶಿವಭಕ್ತಿ ಎಂಬ ನೀರಿನಿಂದ ಬೆಳೆದ ನನ್ನ ತಪಸ್ಸೆಂಬ ಮಹಾವೃಕ್ಷವು ಮನೋರಥಗಳೆಂಬ ಬಹುಪ್ರಮಾಣಗಳಾದ ಫಲಗಳಿಂದ ತುಂಬಿದುದಾಗಿ ಇಂದಿಗೆ ನನಗೆ ಮನಸ್ಸಂತೋಷವನ್ನು ಉಂಟು ಮಾಡಿತು. ಲೋಕಗಳ ಸೃಷ್ಟಿಯನ್ನು ಹೊರಗೆಡಹಿದ ನನ್ನಿಂದ ಬಹು ವಿಧವಾದ ಸೃಷ್ಟಿಯೇ ವ್ಯಾಕೃತವಾಯಿತು. ಆದರೆ ಅನ್ಯಾದೃಶವಾದ ಈ ಕಾಶಿ ಕ್ಷೇತ್ರವು ಮಾತ್ರ ಈ ಶ್ರೀ ವಿಶ್ವೇಶ್ವರನ ಸ್ವಂತ ನಿರ್ಮಾಣವೇ ಆಗಿರುವುದು. ಇಂತೆಂದು ವಾರಾಣಸಿ ಕ್ಷೇತ್ರವನ್ನು ಕಂಡ ಬ್ರಹ್ಮದೇವನು ಅತ್ಯಂತ ಸಂತೋಷಗೊಂಡು ವೃದ್ಧನಾದ ಒಬ್ಬ ಬ್ರಾಹ್ಮಣನ ವೇಷವನ್ನು ತಾಳಿ ಅರಸನಾದ ದಿವೋದಾಸನನ್ನು ಕಾಣಲು ಬಂದನು. ನೀರಿನಲ್ಲಿ ನೆನೆಯಿಸಿದ ಅಕ್ಷತೆಗಳನ್ನು ಕೈಯಲ್ಲಿ ಹಿಡಿದು ಆ ಮಹಾರಾಜನಿಗೆ ಸ್ವಸ್ತಿವಾಚನಗಳನ್ನು ಮಾಡಿದವನಾಗಿ ಆತನು ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಸಮರ್ಪಿಸಿದ ಉಚಿತಾಸನವನ್ನು ಅಲಂಕರಿಸಿದನು. ರಾಜೇಶ್ವರನು ಪ್ರತ್ಯುತ್ಥಾನ, ಆಸನ ದಾನಗಳೇ ಮುಂತಾದ ಉಚಿತೋಪಚಾರಗಳನ್ನು ಸಮರ್ಪಿಸಿ ಆಗಮನದ ಕಾರಣವನ್ನು ಕುರಿತು ವಿನಯಾನ್ವಿತನಾಗಿ ಪ್ರಶ್ನೆ ಮಾಡುತ್ತಿರಲು ಆ ಬ್ರಾಹ್ಮಣೋತ್ತಮನು ವಿಜ್ಞಾಪನೆ ಮಾಡಲು ಉಪಕ್ರಮಿಸಿದನು. ಬ್ರಾಹ್ಮಣನು ಹೇಳುತ್ತಾನೆ, ಮಹಾರಾಜನೇ, ನಾನು ಬಹಳ ಹಿಂದಿನ ಕಾಲದವನು. ಈ ಕ್ಷೇತ್ರಕ್ಕೂ ನಾನು ಚಿರಕಾಲದಿಂದ ನಿವಾಸಿಯಾಗಿರುವೆನು. ಆದರೆ ನೀನು ಮಾತ್ರ ನನ್ನನ್ನು ಪ್ರಾಯಶಃ ತಿಳಿದಿರಲಾರೆ. ನಾನಾದರೋ ಶತ್ರುಂಜಯನಾದ ನಿನ್ನನ್ನು ಚೆನ್ನಾಗಿ ಬಲ್ಲೆನು. ಬ್ರಾಹ್ಮಣಾದಿಗಳಿಗೆ ವಿಶೇಷ ದಕ್ಷಿಣೆಗಳನ್ನು ಕೊಡುತ್ತಿದ್ದವರು, ಅನೇಕ ಯುದ್ಧಗಳಲ್ಲಿ ವಿಜಯಶಾಲಿಗಳಾದವರು, ಯಜ್ಞ ಯಾಗಾದಿಗಳನ್ನು ನೆರವೇರಿಸಿದವರು, ಜಿತೇಂದ್ರಿಯರು ಆದ 100 ಮಹಾರಾಜರನ್ನು ಇಲ್ಲಿಯವರೆಗೂ ಕಂಡಿರುವೆನು. ಅವರು ಕಾಮ ಕ್ರೋಧಾದಿ ಅರಿಷಡ್ವರ್ಗಗಳೆಲ್ಲವನ್ನೂ ದೂರ ಮಾಡಿ ಸೌಶೀಲ್ಯಾದಿ ಸದ್ಗುಣ ಭರಿತರಾಗಿ ಪರಾಕ್ರಮವಂತರಾಗಿ ಶ್ರುತಿ ಸ್ಮೃತಿಗಳ ಪರಮಾರ್ಥ ತತ್ವಗಳನ್ನು ತಿಳಿದುಕೊಂಡು ರಾಜನೀತಿಗಳ ನಿಯಮಗಳನ್ನು ಉಪಯೋಗಿಸುವುದರಲ್ಲಿಯೂ ಅತ್ಯಂತ ವಿಚಕ್ಷಣರಾಗಿದ್ದರು. ಅವರೆಲ್ಲರೂ ದಯಾ ದಾಕ್ಷಿಣ್ಯಗಳಿಂದ ಕೂಡಿದವರಾಗಿ ಸತ್ಯವಾಕ್ಯವೆಂಬ ವ್ರತವನ್ನೇ ಅಖಂಡವಾಗಿ ನಡೆಸುವವರು, ಸಹನೆಯ ಗುಣದಲ್ಲಿ ಭೂಮಿಗೆ ಸಮಾನರಾದವರು, ಗಾಂಭೀರ್ಯದಿಂದ ಸಮುದ್ರವನ್ನು ಧಿಕ್ಕರಿಸುವವರು ಆಗಿರುತ್ತಿದ್ದರು. ಎಲ್ಲರೂ ರೋಷದ ವೇಗವನ್ನು ತಡೆಗಟ್ಟಿದವರು, ಶೂರರು, ಪ್ರಸನ್ನ ಮುಖಗಳುಳ್ಳವರು, ಶರೀರ ಸೌಂದರ್ಯದ ಖನಿಗಳು ಇವೇ ಮೊದಲಾದ ಸದ್ಗುಣಗಳಿಂದ ಭರಿತರಾಗಿ ಜೀವಮಾನದಲ್ಲೆಲ್ಲ ಸತ್ಕೀರ್ತಿ ಎಂಬ ಧನವೊಂದನ್ನೇ ಶ್ರದ್ಧೆಯಿಂದ ಗಳಿಸುತ್ತಿದ್ದರು. ಎಲೆಯ ರಾಜರ್ಷಿಯೇ, ಆದರೆ ಇಷ್ಟು ಜನರಲ್ಲಿಯೂ ನಿನ್ನಲ್ಲಿ ಇರುವಂತಹ ಸದ್ಗುಣಗಳುಳ್ಳ ಪವಿತ್ರರಾದ 2-3 ಮಾತ್ರ ನೋಡಿರುವೆನು. ಅವರನ್ನುಳಿದು ಆ ರಾಜೋತ್ತಮರಲ್ಲಿಯೂ ಸಹ ಪ್ರಾಯಶಃ ನಿನಗೆ ಸಮಾನರೆನಿಸಿದವರು ನನ್ನ ದೃಷ್ಟಿಗೆ ಬಿದ್ದಿಲ್ಲವು. ನೀನು ಪ್ರಜೆಗಳನ್ನೇ ಕುಟುಂಬವನ್ನಾಗಿ ತಿಳಿದು ಪಾಲಿಸುತ್ತಿರುವೆ. ಎಲೆಯ ರಾಜನೇ, ನೀನೇ ಅವರಿಗೆ ದೈವಪ್ರಾಯನಾಗಿ ಸಕಲಾಭೀಷ್ಟಗಳನ್ನು ಕೊಡುತ್ತಿರುವೆ. ಅಲ್ಲದೆ ಮಹೋಗ್ರವಾದ ತಪಸ್ಸಿಗೆ ಸಹಾಯವನ್ನು ಪಡೆದಿರುವೆ. ಇಂತಹ ಉತ್ತಮ ಗುಣಶಾಲಿಗಳು ಹಿಂದೆ ಇತರರು ಯಾರೂ ಇರಲಿಲ್ಲ. ನೀನೇ ಧನ್ಯನು. ಸಕಲ ಸಜ್ಜನರ ಮನ್ನಣೆಗೂ ಪಾತ್ರನಾಗಿರುವೆ. ಸದ್ಗುಣಗಳುಳ್ಳವನಾದುದರಿಂದ ಲೋಕಪೂಜ್ಯನಾಗಿರುವೆ. ಎಲೆಯ ದಿವೋದಾಸನೇ, ನಿನ್ನ ಭಯದಿಂದಲೇ ದೇವತೆಗಳು ಸಹ ಅಯೋಗ್ಯ ಮಾರ್ಗಗಳಲ್ಲಿ ವ್ಯವಹರಿಸುತ್ತಿಲ್ಲ.
ಮಹಾರಾಜನೇ, ಬ್ರಾಹ್ಮಣರು ಸಕಲ ಕಾಮನಾರಹಿತರೂ ಆಗಿರುವ ನಮಗೆ ನಿನ್ನನ್ನು ಸ್ತೋತ್ರ ಮಾಡಿದುದರಿಂದ ಆಗಬೇಕಾದುದೇನು? ಆದರೂ ಈ ವಿಷಯದಲ್ಲಿ ನಮಗೆ ಸ್ವಾತಂತ್ರ್ಯವಿಲ್ಲದಂತೆಯೇ ಆಗಿರುವುದು. ನಿನ್ನಲ್ಲಿರುವ ಸದ್ಗುಣಗಳ ಸಮೂಹವೇ ನಮ್ಮನ್ನು ಸ್ತುತಿಪಾಠಕರನ್ನಾಗಿ ಮಾಡಿರುವುದು. ಈ ವಿಚಾರವಂತಿರಲಿ. ಈಗ ನನಗೊದಗಿರುವ ಕಾರ್ಯಗೌರವವನ್ನು ನಿನ್ನಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ಎಲೈ ರಾಜನೇ, ನಾನು ಯಜ್ಞಗಳನ್ನು ಮಾಡಬೇಕೆಂಬ ಕುತೂಹಲವುಳ್ಳವನಾಗಿರುವೆನು. ಆದುದರಿಂದ ನೀನು ಸಹಾಯಕನಾಗಬೇಕೆಂದು ಯಾಚಿಸಲು ಇಲ್ಲಿಗೆ ಬಂದಿರುವೆನು. ಈ ದೇಶವೆಲ್ಲವೂ ನಿನ್ನಿಂದಲೇ ಸನಾಯಕವೆಂದು ಕರೆಯಲ್ಪಡುತ್ತಿರುವುದು. ಸಕಲ ಐಶ್ವರ್ಯಗಳಿಗೂ ನೆಲೆಮನೆಯಾಗಿರುವುದು. ನೃಪನೆ, ನಾನು ಸಹ ಯತ್ಕಿಂಚಿತ್ತಾದ ಧನವುಳ್ಳವನಾಗಿರುವೆನು. ನನ್ನ ಸಮಗ್ರ ವೈಭವವು ನ್ಯಾಯ ಮಾರ್ಗದಲ್ಲಿಯೇ ಸಂಪಾದಿತವಾಗಿರುವುದು. ಕರ್ಮ ಭೂಮಿ ಎನಿಸಿದ ಭರತ ಖಂಡದಲ್ಲಿ ಈ ನಿನ್ನ ರಾಜಧಾನಿಯಾದ ಕಾಶಿ ಕ್ಷೇತ್ರವು ಸರ್ವೋತ್ತಮವಾದ ಪ್ರದೇಶವಾಗಿರುವುದು. ಇಲ್ಲಿ ನೆರವೇರಿಸಿದ ಸತ್ಕರ್ಮಗಳ ಫಲಗಳಿಗೆ ಪ್ರಳಯ ಕಾಲದಲ್ಲಿಯೂ ನಾಶವೆಂಬುದು ಇಲ್ಲ. ಮನುಷ್ಯನು ವಿನಯ ಮತ್ತು ಸದಾಚಾರಗಳಿಂದ ಯಾವ ಧನವನ್ನು ಶೇಖರಿಸಿರುವನೋ ಅದನ್ನು ಕಾಶಿ ಕ್ಷೇತ್ರದಲ್ಲಿಯೇ ಸದ್ವಿನಿಯೋಗ ಮಾಡಬೇಕು. ಇತರ ವಿಧದಲ್ಲಿ ವ್ಯಯವನ್ನು ಮಾಡಲು ಕೇವಲ ಕ್ಲೇಶವಾಗಿಯೇ ಪರಿಣಮಿಸುವುದು. ತ್ರಿನೇತ್ರಗಳಿಂದೊಪ್ಪುವವನು ಸಕಲರಿಗೂ ಜ್ಞಾನದಾಯಕನೂ ಆಗಿರುವ ಪರಮೇಶ್ವರನೊಬ್ಬನನ್ನುಳಿದು ಮತ್ತೆ ಯಾವನು ಕಾಶಿ ಕ್ಷೇತ್ರದ ಪರಾತ್ಪರವಾದ ಮಹಿಮೆಯನ್ನು ತಿಳಿಯಲಾರನು. ಲೋಕೇಶ್ವರನ ಅಪರ ಶರೀರವೆಂದು ಪ್ರಸಿದ್ಧವಾದ ಈ ಕಾಶಿ ಕ್ಷೇತ್ರವನ್ನು ಪಾಲಿಸುತ್ತಿರುವುದರಿಂದ ನೀನು ಅನೇಕ 100 ಜನ್ಮಗಳಲ್ಲಿ ಸಂಪಾದಿಸಿದ ಪುಣ್ಯಗಳಿಂದ ಕೂಡಿದ ಧನ್ಯತಮನೆಂದೇ ತಿಳಿಯುವೆನು. ಈ ಕಾಶಿಯು 3 ಲೋಕಗಳ ಸಾರಭೂತವಾಗಿರುವುದು. 3 ವೇದಗಳಲ್ಲಿ ಪ್ರತಿಪಾದ್ಯವಾದ ಸಾರವೂ ಆಗಿರುವುದು. ಧರ್ಮಾರ್ಥ ಕಾಮಗಳನ್ನು ಮೀರಿದ ಮೋಕ್ಷಕ್ಕೂ ಇದೇ ಏಕಾಂತವಾದ ಮಾರ್ಗವೆಂದು ಮಹರ್ಷಿಗಳು ನಿಶ್ಚಯಿಸಿರುತ್ತಾರೆ. ವಿಶ್ವೇಶ್ವರನ ಅನುಗ್ರಹದ ಬಲದಿಂದಲೇ ನೀನು ಈ ನಗರವನ್ನು ಪಾಲಿಸುತ್ತಿರುವೆ. ಕಾಶಿಯಲ್ಲಿ ಒಬ್ಬ ಮನುಷ್ಯನನ್ನು ಅನ್ನ ವಸನಗಳಿಂದ ಪೋಷಿಸಲು 3 ಲೋಕಗಳ ನಿವಾಸಿಗಳೆಲ್ಲರನ್ನೂ ಪಾಲಿಸಿದ ಪುಣ್ಯ ಒದಗುವುದು. ಎಲೈ ಪಾಪರಹಿತನೇ, ನಿನಗೆ ಕೇಳಬೇಕೆಂಬ ಅಭಿಲಾಷೆಯಿದ್ದರೆ ಮತ್ತೊಂದು ಹಿತವಚನವನ್ನು ಹೇಳುವೆನು. ಸಕಲರು ಯಾವಾಗಲೂ ಸಮಸ್ತ ಕಾರ್ಯಗಳಿಂದಲೂ ವಿಶ್ವೇಶ್ವರನೊಬ್ಬನನ್ನೇ ಸಂತೋಷಗೊಳಿಸಬೇಕು. ರಾಜೇಂದ್ರನೇ, ಇತರ ದೇವತೆಗಳಂತೆ ಸಾಮಾನ್ಯನೆಂಬ ದೃಷ್ಟಿಯಿಂದ ಎಂದಿಗೂ ವಿಶ್ವೇಶ್ವರನನ್ನು ಕಾಣಬೇಡ. ಬ್ರಹ್ಮ, ವಿಷ್ಣು, ಮಹೇಂದ್ರ, ಚಂದ್ರ, ಸೂರ್ಯ ಮುಂತಾದ ರೂಪಗಳಿಂದ ಆ ದೂರ್ಜಟಿಯ ಲೀಲೆಯೇ ಈ ಜಗತ್ತಿನಲ್ಲಿ ವಿಸ್ತಾರಿತವಾಗಿರುವುದು. ಶ್ರೇಯೋಭಿಲಾಷಿಗಳಾದ ಬ್ರಾಹ್ಮಣರು ಯಾವಾಗಲೂ ರಾಜರನ್ನು ಸನ್ಮಾರ್ಗದಲ್ಲಿ ಶಿಕ್ಷಿಸುತ್ತಿರಬೇಕು. ಆದುದರಿಂದ ನಿನಗೆ ಉತ್ತರೋತ್ತರದಲ್ಲಿ ಹಿತವನ್ನುಂಟು ಮಾಡುವ ಈ ಮಾತುಗಳನ್ನು ಆಡಿದನೇ ಹೊರತು ಈ ಚಿಂತೆಯಿಂದಲಾದರೂ ನಿನಗೆ ಆಗಬೇಕಾದದ್ದೇನು? ಇಂತೆಂದು ಹೇಳಿ ಸುಮ್ಮನೆ ಕುಳಿತ ಬ್ರಾಹ್ಮಣೋತ್ತಮನನ್ನು ಕಂಡು ದಿವೋದಾಸ ಮಹಾರಾಜನು, ಓ ದ್ವಿಜಶ್ರೇಷ್ಠ, ನೀನು ಹೇಳಿದ ಮಾತುಗಳೆಲ್ಲವನ್ನು ನಾನು ಚೆನ್ನಾಗಿ ಹೃದಯದಲ್ಲಿ ಧರಿಸಿರುವೆನು ಎಂಬುದಾಗಿ ಪ್ರತ್ಯುತ್ತರವನ್ನಿತ್ತನು. ರಾಜನು ಹೇಳುತ್ತಾನೆ, ಯಜ್ಞಗಳನ್ನು ಮಾಡಲಳಿಸುತ್ತಿರುವ ನಿನಗೆ ಸಹಾಯವನ್ನು ಮಾಡುವ ಕಾರ್ಯದಲ್ಲಿ ನಾನು ನಿನ್ನ ದಾಸನಾಗಿರುವೆನು. ನಿನ್ನ ಯಜ್ಞಗಳಿಗೆ ಬೇಕಾದ ಸಂಭಾರಗಳೆಲ್ಲವನ್ನು ನನ್ನ ರಾಜ್ಯಕೋಶದಿಂದ ತೆಗೆದುಕೊಂಡು ಹೋಗು. ಸಪ್ತಾಂಗ ಸಮನ್ವಿತವಾದ ನನ್ನ ಈ ರಾಜ್ಯದಲ್ಲಿ ನನ್ನದೆಂಬ ಯಾವುದಿರುವುದೋ ಅದೆಲ್ಲಕ್ಕೂ ನೀನೇ ಸ್ವಾಮಿಯಾಗಿರುವೆ. ಬ್ರಾಹ್ಮಣನೇ, ನೀನು ಏಕಾಗ್ರ ಚಿತ್ತದಿಂದ ಯಜ್ಞಗಳನ್ನು ನಿರ್ವಹಿಸು. ನಿನ್ನ ಅಭೀಷ್ಟವೆಲ್ಲವೂ ನೆರವೇರಿತೆಂದೇ ನಿಶ್ಚಯಿಸಿಕೊ. ಎಲೈ ಬ್ರಾಹ್ಮಣನೇ, ನಾನು ಈ ದುರ್ಭರವಾದ ರಾಜ್ಯದ ಭಾರವನ್ನು ವಹಿಸುತ್ತಿರುವೆನಾದರೂ ಇದರಲ್ಲಿ ನನಗೆ ಸ್ವಾರ್ಥಾಭಿಲಾಷೆಯು ಎಳ್ಳಿನಷ್ಟು ಇರುವುದಿಲ್ಲ. ಮಕ್ಕಳು, ಹೆಂಡತಿಯರು, ಶರೀರ ಮುಂತಾದ ಸಕಲ ಸನ್ನಾಹಗಳಿಂದಲೂ ನಾನು ಪರೋಪಕಾರಗಳಲ್ಲಿಯೇ ನಿರತನಾಗಿರುವೆನು. ಯಜ್ಞಗಳಿಗಿಂತಲೂ ಇತರ ಕ್ರಿಯೆಗಳಿಗಿಂತಲೂ ಭೂಲೋಕದ ಸಮಸ್ತ ತೀರ್ಥಯಾತ್ರೆಗಳಿಗಿಂತಲೂ ರಾಜರಾದವರಿಗೆ ತಮ್ಮ ಪ್ರಜೆಗಳನ್ನು ಪಾಲನೆ ಮಾಡುವುದೇ ಉತ್ತಮ ಧರ್ಮವೆಂದು ಶಾಸ್ತ್ರಜ್ಞರೆಲ್ಲರೂ ಹೇಳುತ್ತಿರುವರು. ಪ್ರಜೆಗಳ ಸಂತಾಪವೆಂಬ ಬೆಂಕಿಯು ವಜ್ರಘಾತದ ಬೆಂಕಿಗಿಂತಲೂ ಭಯಂಕರವಾದುದು. ಸಿಡಿಲಿನ ಘಾತವು 2-3 ಮಾತ್ರ ನಾಶಗೊಳಿಸುವುದು. ಆದರೆ ಪ್ರಜೆಗಳ ಸಂತಾಪದಿಂದೆದ್ದ ಬೆಂಕಿಯು ರಾಜನಾದವನ ರಾಜ್ಯವನ್ನು, ವಂಶವನ್ನು, ದೇಹವನ್ನು ಒಮ್ಮೆಯೇ ನಾಶ ಮಾಡುವುದು. ಬ್ರಾಹ್ಮಣೋತ್ತಮನೇ, ನಾನು ಯಾವಾಗ ಅವಭೃತ ಸ್ನಾನವನ್ನು ಮಾಡಲಳಿಸುವೆನೋ ಆಗ ಬ್ರಾಹ್ಮಣರ ಪಾದಗಳನ್ನು ತೊಳೆದ ತೀರ್ಥೋದಕದಿಂದಲೇ ಅಭಿಷೇಕವನ್ನು ಮಾಡುತ್ತಿರುವೆನು. ಮಹಾಪ್ರಾಜ್ಞನಾದ ವಿಪ್ರನೇ, ನಾನು ನಿತ್ಯವೂ ಬ್ರಾಹ್ಮಣರ ಮುಖಾಗ್ನಿಯಲ್ಲಿ ಯಾವ ಹೋಮವನ್ನು ಮಾಡುತ್ತಿರುವೆನೋ, ಅಂದರೆ ಬ್ರಾಹ್ಮಣರನ್ನು ಯಾವ ಭೋಜನಗಳಿಂದ ತೃಪ್ತಿಗೊಳಿಸುತ್ತಿರುವೆನೋ ಅದನ್ನೇ ಸಕಲ ಯಜ್ಞಗಳ ಆಚರಣೆಗಿಂತಲೂ ಮುಖ್ಯ ಕರ್ತವ್ಯವೆಂದು ತಿಳಿದಿರುವೆನು. ಈಗ ನನಗೆ ಸಕಲ ಅಭಿಲಾಷೆಗಳಿಗಿಂತಲೂ ಒಂದು ಮಾತ್ರ ಪ್ರಬಲವಾಗಿ ಬಾಧಿಸುತ್ತಿರುವುದು. ಆ ಕೊರತೆ ಯಾವುದೆಂದರೆ, ಇಲ್ಲಿಯವರೆಗೂ ಈ ನನ್ನ ದೇಹವನ್ನು ಅಪೇಕ್ಷಿಸಿದ ಯಾವ ಯಾಚಕನೂ ಕಾಣಿಸಲಿಲ್ಲವೆಂಬುದೇ ಆಗಿರುವುದು. ಆಶ್ಚರ್ಯ!
ಬಹಳ ದಿವಸಗಳಾದ ಮೇಲೆ ನನ್ನ ಮನೋರಥವೆಂಬ ವೃಕ್ಷವು ಫಲಭರಿತವಾದಂತಾಗಿತು. ವಿಪ್ರನೇ, ಇಂದು ನೀನು ನನ್ನನ್ನು ಯಾಚಿಸಲು ನನ್ನ ಮನೆಗೆ ಬಂದಿರುವೆಯಲ್ಲವೇ? ಎಲೈ ವಿಪ್ರೋತ್ತಮನೆ, ನೀನು ಏಕಾಗ್ರ ಮನಸ್ಸಿನಿಂದ ಬಹುದಕ್ಷಿಣಗಳಿಂದೊಡಗೂಡಿದ ಯಜ್ಞಗಳನ್ನು ನಿಶ್ಚಿಂತೆಯಾಗಿ ನೆರವೇರಿಸು. ಸಕಲ ವಸ್ತುಗಳ ಶೇಖರಣೆಯಲ್ಲಿಯೂ ನನ್ನ ಪೂರ್ಣ ಸಹಾಯವು ಇರುವುದೆಂದು ತಿಳಿದುಕೋ. ಇಂತೆಂದು ಮಹಾಬುದ್ಧಿಶಾಲಿಯು ಧರ್ಮಶೀಲನೂ ಆದ ಮಹಾರಾಜನಾಡಿದ ಮಾತುಗಳನ್ನು ಕೇಳಿ ಬ್ರಹ್ಮನು ಸಂತುಷ್ಟಾಂತರಂಗನಾಗಿ ಯಜ್ಞ ಸಂಭಾರಗಳನ್ನೆಲ್ಲ ಭಂಡಾರದಿಂದ ತೆಗೆದುಕೊಂಡನು. ಮಹರ್ಷಿಯಾದ ದಿವೋದಾಸನ ಸಹಾಯ ಸಂಪತ್ತನ್ನು ಪಡೆದವನಾಗಿ ಕಮಲ ಸಂಭವನು ಕಾಶಿ ಕ್ಷೇತ್ರದಲ್ಲಿಯೇ ಮಹಾಯಜ್ಞಗಳೆನಿಸಿದ 10 ಅಶ್ವಮೇಧಗಳನ್ನು ನೆರವೇರಿಸಿದನು. ಈ ಸಮಾರಂಭದಲ್ಲಿ ಗೆದ್ದ ಹೋಮಗಳ ಹೊಗೆಯ ಮೊತ್ತದಿಂದ ಆಚ್ಛಾದಿತವಾದ ಆಕಾಶವು ಅಂದಿನಿಂದ ಇಂದಿನವರೆಗೂ ತನ್ನ ನೀಲಿ ಬಣ್ಣವನ್ನು ಬಿಟ್ಟಿರುವುದಿಲ್ಲ. ಆ ಕಾಲದಿಂದಲೇ ವಾರಾಣಸಿಯಲ್ಲಿ ಮಂಗಳಪ್ರದವಾದ ದಶಾಶ್ವಮೇಧ ನಾಮಕವಾದ ತೀರ್ಥವು ಉತ್ಪನ್ನವಾಗಿ ಭೂಮಂಡಲದಲ್ಲೆಲ್ಲ ಪ್ರಖ್ಯಾತಿಯನ್ನು ಪಡೆದಿರುವುದು. ಓ ಕಲಶ ಸಂಭವ, ಪೂರ್ವದಲ್ಲಿ ಆ ತೀರ್ಥವು ರುದ್ರ ಸರಸ್ಸೆಂಬ ಹೆಸರಿನಿಂದ ಕೂಡಿದ್ದಿತು. ಬಳಿಕ ತನ್ನ ಯಜ್ಞಗಳ ಕಾಲದಲ್ಲಿ ಬ್ರಹ್ಮನು ಅದನ್ನು ಸ್ನಾನಾದಿಗಳಿಗಾಗಿ ಪರಿಗ್ರಹಿಸಿದುದರಿಂದ ದಶಾಶ್ವಮೇಧವೆಂಬುದಾಗಿ ಕರೆಯಲ್ಪಟ್ಟಿತು. ಕಾಲಾಂತರದಲ್ಲಿ ಭಗೀರಥನನ್ನು ಹಿಂಬಾಲಿಸಿ ಬಂದ ಗಂಗೆಯು ಈ ತೀರ್ಥದ ಮೂಲಕ ಹರಿದು ಹೋಯಿತು. ಆದುದರಿಂದಲೇ ಆದುದರಿಂದ ಮೊದಲೇ ಸರ್ವೋತ್ತಮವಾಗಿದ್ದ ಈ ತೀರ್ಥವು ಮತ್ತು ಹೆಚ್ಚಿನ ಪುಣ್ಯವನ್ನು ಗಳಿಸಿಕೊಡುವಂತಹುದಾಗಿ ಪರಿಣಮಿಸಿತು. ಬ್ರಹ್ಮನಾದರೋ ಆ ಸ್ಥಳದಲ್ಲಿಯೇ ದಶಾಶ್ವಮೇಧೇಶ್ವರವೆಂಬ ಲಿಂಗವನ್ನು ಸ್ಥಾಪನೆ ಮಾಡಿ ಅಲ್ಲಿಯೇ ನೆಲೆಸಿದನು. ಇಂದಿನವರೆಗೂ ಕಾಶಿಯನ್ನು ತ್ಯಜಿಸಿ ಎಲ್ಲಿಗೂ ಹೋಗಿರುವುದಿಲ್ಲ. ಕೇವಲ ಸ್ವಧರ್ಮದಲ್ಲಿಯೇ ನಿರತನಾಗಿದ್ದ ದಿವೋದಾಸ ರಾಜನಲ್ಲಿ ಅತ್ಯಲ್ಪವಾದ ಅಧರ್ಮವನ್ನು ಬ್ರಹ್ಮನು ಕಾಣಲಾರದಾದನು. ಆದುದರಿಂದ ಮಹೇಶ್ವರನ ಸಮ್ಮುಖಕ್ಕೆ ಹೋಗಿ ಆತನು ಏನನ್ನು ತಾನೇ ಹೇಳಲಾದೀತು. ಆ ಕ್ಷೇತ್ರದ ಮಹಾಮಹಿಮೆಯನ್ನು ತಿಳಿದು ವಿಶ್ವೇಶ್ವರನಾದ ಸದಾಶಿವನನ್ನೇ ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ಬ್ರಹ್ಮೇಶ್ವರ ಲಿಂಗವನ್ನು ಸ್ಥಾಪಿಸಿ ಚತುರ್ಮುಖನು ಕಾಶಿಯಲ್ಲಿಯೇ ಶಾಶ್ವತವಾಗಿ ನೆಲೆಸಿದನು. ಲೋಕೇಶ್ವರನಿಗೆ ಈ ಕಾಶಿಯು ಮತ್ತೊಂದು ಶರೀರವೆಂದೇ ಶಾಸ್ತ್ರಗಳು ನಿಶ್ಚಯಿಸಿರುವವು. ಆದುದರಿಂದ ಈ ಕ್ಷೇತ್ರವನ್ನು ನಾನು ಸೇವಿಸುತ್ತಿರಲು ಮಹಾದೇವನು ನನ್ನ ವಿಷಯದಲ್ಲಿ ಕೋಪಗೊಳ್ಳಲಾರನು. ಅನೇಕ ಜನ್ಮಗಳಲ್ಲಿ ಸಂಪಾದಿಸಿರುವ ಕರ್ಮಗಳನ್ನು ನಿರ್ಮೂಲಗೊಳಿಸಲು ಶಕ್ತವಾಗಿರುವ ಕಾಶಿಯನ್ನು ಸೇರಿದ ಮೇಲೆ ದುರ್ಬುದ್ಧಿಯುಳ್ಳ ಯಾವನಾದರೂ ಬಿಟ್ಟು ಹೋಗಲು ಅಪೇಕ್ಷಿಸುವನೇ? ಸಕಲ ಲೋಕಗಳ ಸಂತಾಪಗಳನ್ನು ನಾಶಗೊಳಿಸುವ ವಿಶ್ವೇಶ್ವರನ ಕ್ಷೇತ್ರವಾದ ಈ ಕ್ಷೇತ್ರವು ತನ್ನ ಅಗಲಿಕೆಯಿಂದ ಉಂಟಾದ ಮಹಾಗ್ನಿಯಿಂದ ಆತನಿಗೆ ಅತಿಶಯವಾದ ಸಂತಾಪವನ್ನು ಉಂಟು ಮಾಡುತ್ತಿರುವುದು. ಸಕಲ ಪಾತಕಗಳ ಸಮೂಹವನ್ನು ಹದಗೆಡಿಸುವ ಕಾಶಿ ಕ್ಷೇತ್ರವನ್ನು ಸೇರಿ ಯಾವನು ಬಿಟ್ಟು ಹೋಗಲೆಳಸುವನೋ ಅವನನ್ನು ಮಹಾಸೌಖ್ಯದಿಂದ ಹಿಂದಿರುಗಲು ಎಳೆಸಿದ ನರಪಶುವೆಂದೇ ಲೆಕ್ಕಿಸಬೇಕು. ಸಂಸಾರದ ದುರ್ಗತಿಯನ್ನು ಕಳೆದುಕೊಂಡು ಯಾವನು ಮೋಕ್ಷಲಕ್ಷ್ಮಿಯನ್ನು ಪಡೆಯಲು ಅಪೇಕ್ಷಿಸುವನೋ ಅವನು ಒಮ್ಮೆ ಮಹೇಶ್ವರನ ಅನುಗ್ರಹದಿಂದ ಕಾಶಿಯನ್ನು ಸೇರಿದುದಾದರೆ ಅದನ್ನು ತ್ಯಜಿಸಿ ಬರಬಾರದು. ಯಾವ ಮೂಢ ಮಾನವನು ಕಾಶಿಯನ್ನು ತ್ಯಜಿಸಿ ಇತರ ಸ್ಥಳಗಳಿಗೆ ಹೋಗುವನೋ ಅವನಿಗೆ ಕರತಲಗತಗಳಾದ ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳು ಕೈಬಿಟ್ಟು ಹೋಗುವವು, ಎಂದಿಗೂ ಫಲೋನ್ಮುಖಗಳಾಗಲಾರವು. ಸಕಲ ಪಾಪಗಳನ್ನು ಪರಿಹರಿಸುವುದು, ಪುಣ್ಯ ಸಂಚಯವನ್ನು ವೃದ್ಧಿಗೊಳಿಸುವುದು, ಮೋಕ್ಷ ಸುಖವನ್ನು ಒದಗಿಸಿಕೊಡುವುದು ಆದ ಕಾಶಿಯನ್ನು ಸೇರಿದ ಯಾವ ಜ್ಞಾನಹೀನನಾದರೆ ಅದನ್ನು ತ್ಯಜಿಸಲು ಆಶಿಸುವನು. ಕಾಶಿಯಲ್ಲಿ ಅರ್ಧ ನಿಮಿಷದ ಕಾಲದ ಸೇವೆಯಿಂದ ಲಭಿಸುವ ಸೌಖ್ಯಕ್ಕೆ ಸಮಾನವಾದ ಆನಂದವು ಬ್ರಹ್ಮದೇವನಾದ ನನ್ನ ಸತ್ಯಲೋಕದಲ್ಲಾಗಲಿ ಮಹಾವಿಷ್ಣುವಿನ ವೈಕುಂಠದಲ್ಲಾಗಲಿ ಹೇಗೆ ಲಭಿಸುವುದು? ಬ್ರಹ್ಮನು ಈ ವಿಧವಾಗಿ ವಾರಾಣಸಿಯ ಸದ್ಗುಣ ಸಮೂಹವನ್ನು ನಿಶ್ಚಯಿಸಿದವನಾಗಿ ಕಾಶಿಯಿಂದ ಹಿಂದಿರುಗಿ ಪುನಃ ಮಂದರ ಪರ್ವತಕ್ಕೆ ಹೋಗಲು ಅಪೇಕ್ಷಿಸಲಿಲ್ಲ. ಸ್ಕಂದನು ಹೇಳುತ್ತಾನೆ, ಮಿತ್ರಾವರುಣರ ಪುತ್ರನಾದ ಅಗಸ್ತ್ಯನೇ, ಕಾಶಿಯಲ್ಲಿ ಸಕಲ ತೀರ್ಥಗಳಲ್ಲಿ ಉತ್ತಮೋತ್ತಮವೆನಿಸಿದ ದಶಾಶ್ವಮೇಧ ತೀರ್ಥದ ಮಹಿಮೆಯನ್ನು ಬಣ್ಣಿಸುವೆನು. ಸಕಲ ತೀರ್ಥಗಳಲ್ಲಿಯೂ ಉತ್ತಮೋತ್ತಮವೆನಿಸಿದ ದಶಾಶ್ವಮೇಧ ತೀರ್ಥವನ್ನು ಸೇರಿ ಮನುಷ್ಯನು ಎಷ್ಟೇ ಅಲ್ಪವಾದ ದಾನಾದಿ ಸತ್ಕರ್ಮವನ್ನು ಮಾಡಿದರೂ ಅದು ಅಕ್ಷಯವಾದ ಫಲವನ್ನು ಸಂಪಾದಿಸಿಕೊಡುವುದೆಂದು ಶಾಸ್ತ್ರ ಗ್ರಂಥಗಳಲ್ಲಿ ಹೇಳಲ್ಪಟ್ಟಿರುವುದು. ಸ್ನಾನ, ದಾನ, ಜಪ, ಹೋಮ, ವೇದಾಧ್ಯಯನ, ದೇವತಾರ್ಚನೆ, ಸಂಧ್ಯಾವಂದನಾದಿ ನಿತ್ಯಕರ್ಮ, ಪಿತೃತರ್ಪಣ, ಶ್ರಾದ್ದಕ್ರಿಯೆ, ಪಿತೃಪೂಜೆ ಮುಂತಾದ ಕರ್ಮಗಳೆಲ್ಲವೂ ಅಲ್ಲಿ ಅನಂತ ಫಲದಾಯಕಗಳಾಗುವವು. ಮಾನವೋತ್ತಮನಾದವನು ದಶಾಶ್ವಮೇಧ ತೀರ್ಥದಲ್ಲಿ ಒಮ್ಮೆಯಾದರೂ ಸ್ನಾನವನ್ನು ಮಾಡಿ ದಶಾಶ್ವಮೇಧೇಶ್ವರನ ದರ್ಶನವನ್ನು ಮಾಡಲು ಸಮಸ್ತ ಪಾತಕಗಳಿಂದಲೂ ಮುಕ್ತನಾಗುವನು. ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಪ್ರತಿಪತ್ತಿಥಿಯು ಪ್ರಾಪ್ತವಾಗಲು ದಶಾಶ್ವಮೇಧ ತೀರ್ಥದಲ್ಲಿ ಸ್ನಾನವನ್ನು ಮಾಡಿದ ಮನುಷ್ಯನು
ಜನ್ಮ ದಿನದಿಂದ ಮಾಡಿದ ಸಕಲ ಪಾಪಗಳಿಂದಲೂ ಮೋಕ್ಷವನ್ನು ಪಡೆಯುವನು. ಅದೇ ಜ್ಯೇಷ್ಠ ಶುಕ್ಲ ದ್ವಿತೀಯ ದಿನ ಈ ರುದ್ರ ಸರೋವರದಲ್ಲಿ ಸ್ನಾನವನ್ನು ಮಾಡಲು 2 ಜನ್ಮಗಳಲ್ಲಿ ಮಾಡಿದ ಪಾಪರಾಶಿಯೆಲ್ಲವೂ ಕ್ಷಣ ಮಾತ್ರದಲ್ಲಿಯೇ ನಾಶವನ್ನು ಹೊಂದುವುದು. ಇಂತು ಆ ಮಾಸದ ಶುಕ್ಲ ದಶಮಿಯ ತಿಥಿಯವರೆಗೂ ಪ್ರತಿನಿತ್ಯವೂ ಸ್ನಾನಗಳನ್ನು ಮಾಡಲು ಆಯಾ ತಿಥಿ ಸಂಖ್ಯೆಗೆ ಅನುಗುಣವಾದ ಜನ್ಮಗಳಲ್ಲಿ ಅರ್ಜಿಸಿದ ಪಾತಕಗಳನ್ನು ಕಳೆದುಕೊಳ್ಳುವನು. ಜನ್ಮಗಳ ಪಾಪ ಸಂಚಯವನ್ನು ನಾಶಗೊಳಿಸುವ ದಶಹರಾ ನಾಮಕವಾದ ದಿನದಲ್ಲಿ ದಶಮಿ ತಿಥಿಯ ದಿನದಲ್ಲಿ ದಶಾಶ್ವಮೇಧ ತೀರ್ಥದಲ್ಲಿ ಸ್ನಾನವನ್ನು ಮಾಡಿದ ನರನು ಯಮಲೋಕದ ಯಾತನೆಗಳನ್ನು ಅನುಭವಿಸುವುದಿಲ್ಲ. ಈ ದಶಹರಾ ತಿಥಿಯಲ್ಲಿ ದಶಾಶ್ವಮೇಧೇಶ್ವರನ ಲಿಂಗವನ್ನು ದರ್ಶನ ಮಾಡಿಕೊಂಡು ಮನುಷ್ಯನು 10 ಜನ್ಮಗಳಲ್ಲಿ ಸಂಪಾದಿಸಿದ ಪಾತಕಗಳಿಂದ ಬಿಡುಗಡೆಯನ್ನು ಹೊಂದುವುದರಲ್ಲಿ ಸಂದೇಹವಿಲ್ಲವು. ಯಾವನು ಈ ತಿಥಿಯಲ್ಲಿ ಈ ತೀರ್ಥದ ಸ್ನಾನವನ್ನು ಮಾಡಿ ಭಕ್ತಿಗೆಂದೊಡಗೂಡಿದವನಾಗಿ ಸರ್ವೋತ್ತಮವಾದ ದಶಾಶ್ವಮೇಧೇಶ್ವರ ಲಿಂಗವನ್ನು ಪೂಜಿಸುವನೋ ಅವನಿಗೆ ಪುನಃ ಗರ್ಭವಾಸವು ಸಂಭವಿಸಲಾರದು. ಈ ಪ್ರದೇಶಕ್ಕೆ ಪ್ರತಿ ವರ್ಷವೂ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಸಮಯವನ್ನರಿತು ಯಾತ್ರೆಯನ್ನು ಮಾಡಿ ಮನುಷ್ಯನು ರುದ್ರ ಸರೋವರದಲ್ಲಿ ಪಕ್ಷದ ಎಲ್ಲಾ ದಿವಸಗಳಲ್ಲಿಯೂ ಸ್ನಾನವನ್ನು ಮಾಡಲು ಅವನಿಗೆ ಜನ್ಮದಲ್ಲಿ ಎಂದಿಗೂ ಕಾರ್ಯಗಳಲ್ಲಿ ವಿಘ್ನಗಳು ಪರಾಭವವನ್ನು ಉಂಟು ಮಾಡಲಾರವು. 10 ಅಶ್ವಮೇಧ ಯಜ್ಞಗಳನ್ನು ಮಾಡಿ ಅವಭೃತ ಸ್ನಾನವನ್ನು ಮಾಡಿದವನಿಗೆ ಯಾವ ಪುಣ್ಯವು ಲಭಿಸುವುದೋ ಆ ಪುಣ್ಯ ಫಲವೇ ದಶಹರಾ ತಿಥಿಯಲ್ಲಿ ದಶಾಶ್ವಮೇಧ ತೀರ್ಥದಲ್ಲಿ ಸ್ನಾನ ಮಾಡಿದ ಮನುಷ್ಯನಿಗೆ ಪ್ರಾಪ್ತವಾಗುವುದು. ಇದು ನಿಸ್ಸಂದೇಹವು. ಗಂಗಾ ನದಿಯ ಪಶ್ಚಿಮ ತೀರದಲ್ಲಿರುವ ದಶಹರೇಶ್ವರ ಲಿಂಗಕ್ಕೆ ನಮಸ್ಕರಿಸಿದ ಮನುಷ್ಯನು ಎಂದಿಗೂ ದುರ್ದಶೆಯನ್ನು ಹೊಂದುವುದಿಲ್ಲ. ಯಾವಾಗಲೂ ಪುಣ್ಯವಂತನಾಗಿಯೇ ಇರುವನು. ಕಾಶಿ ಕ್ಷೇತ್ರದಲ್ಲಿ ಅಂತರ್ಗ್ರಹದ ದಕ್ಷಿಣ ದ್ವಾರ ಪ್ರದೇಶವೆಂದು ಪ್ರಖ್ಯಾತವಾಗಿರುವ ಸ್ಥಳದಲ್ಲಿ ನೆಲೆಸಿರುವ ಬ್ರಹ್ಮೇಶ್ವರನನ್ನು ಸಂದರ್ಶಿಸಿದ ಮನುಷ್ಯನು ಬ್ರಹ್ಮಲೋಕದಲ್ಲಿಯೂ ಸಂಪೂಜ್ಯನಾಗುವನು. ಈ ವಿಧವಾಗಿ ಮಹಾಧೀಮಂತನಾದ ಬ್ರಹ್ಮದೇವನು ಕಾಶಿಯಲ್ಲಿ ಬ್ರಾಹ್ಮಣನ ವೇಷವನ್ನು ಧರಿಸಿಕೊಂಡು ವಿಶ್ವೇಶ್ವರನ ಪುರಪ್ರವೇಶದ ಸಮಯವನ್ನೇ ನಿರೀಕ್ಷಿಸುತ್ತಾ ಅಲ್ಲಿಯೇ ನಿಂತು ಬಿಟ್ಟನು. ರಾಜಶ್ರೇಷ್ಠನಾದ ದಿವೋದಾಸನು ಸಹ ವೃದ್ಧ ಬ್ರಾಹ್ಮಣನ ರೂಪವನ್ನು ತಾಳಿ ಯಜ್ಞಗಳನ್ನು ಸಮಾಪ್ತಿಗೊಳಿಸಿದ ಆ ಬ್ರಹ್ಮನಿಗಾಗಿ ಉತ್ತಮವಾದೊಂದು ಬ್ರಹ್ಮಶಾಲೆಯನ್ನು ನಿರ್ಮಾಣ ಮಾಡಿದನು. ಬ್ರಹ್ಮೇಶ್ವರನ ಸಮೀಪದಲ್ಲಿಯೇ ಅತ್ಯಂತ ಮನೋಹರವಾದ ಆ ಬ್ರಹ್ಮಶಾಲೆಯು ಕಟ್ಟಲ್ಪಟ್ಟಿದ್ದಿತು. ಅದರಲ್ಲಿ ವೇದಘೋಷಗಳಿಂದ ಆಕಾಶವನ್ನು ಪ್ರತಿಧ್ವನಿಗೊಳಿಸುತ್ತಾ ಬ್ರಹ್ಮನು ಸುಖವಾಗಿ ವಾಸ ಮಾಡುತ್ತಿದ್ದನು. ಎಲೈ ಅಗಸ್ತ್ಯನೇ, ಇಂತು ನಿನಗೆ ಸಕಲ ಪಾಪಗಳನ್ನು ನಿರ್ಮೂಲಗೊಳಿಸುವಂತಹ ದಶಾಶ್ವಮೇಧ ತೀರ್ಥದ ಅಪಾರವಾದ ಮಹಿಮೆಯನ್ನು ವಿಸ್ತಾರವಾಗಿ ತಿಳಿಸಿರುವೆನು. ಪರಮ ಪವಿತ್ರವಾದ ಈ ಅಧ್ಯಾಯವನ್ನು ಕೇಳಿದರಾಗಲಿ ಇತರರಿಗೆ ಶ್ರವಣ ಮಾಡಿಸಿದರಾಗಲಿ ಆ ಮನುಷ್ಯ ಶ್ರೇಷ್ಠನು ತನ್ನ ಶ್ರದ್ಧಾಭಕ್ತಿಗಳ ಫಲವಾಗಿ ಬ್ರಹ್ಮಲೋಕವನ್ನೇ ಪಡೆಯುವನು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಉತ್ತರಾರ್ಧದಲ್ಲಿ ದಶಾಶ್ವಮೇಧ ವರ್ಣನವೆಂಬ 52ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.